ನಮಸ್ಕಾರ ಫ್ರೆಂಡ್ಸ್, ರಕ್ಷಾ ಸಿರಿಮನೆ ಚಾನಲ್ಗೆ ನಿಮಗೆಲ್ರಿಗೂ ಪ್ರೀತಿಯ ಸ್ವಾಗತ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಿಮ್ಗೆ ನೆನಪಿರ್ಬೋದಲ್ವ, ನೀವು ಚಿಕ್ಕವರಾಗಿದ್ದಾಗ ನೀವು ಹಳ್ಳಿನಲ್ಲಿದ್ದರೆ ಖಂಡಿತ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗುತ್ತೆ. ಸ್ಕೂಲ್ಗೆ ಅಥವಾ ಕಾಲೇಜ್ಗೆ ಹೋಗೋಕ್ಕೆ ಮುಂಚೆ ನಾವುಗಳೆಲ್ಲ ಎಷ್ಟು ಕೆಲಸ ಮಾಡಿ ಕಾಲೇಜ್ಗೆ ಹೋಗ್ತಾ ಇದ್ವಿ ಅಲ್ವಾ. ಹಾಗೆ ನನ್ನ ತಂಗಿ ಮಗನೂ ಕೂಡ ಅವನ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊಳ್ತಾನೆ. ನೋಡಿ, ಅವ್ನು ಕಾಲೇಜ್ಗೆ ಹೋಗೋಕ್ಕೆ ಮುಂಚೆ ಎಷ್ಟೆಲ್ಲ ಕೆಲಸಗಳನ್ನ ಮಾಡಿ ಹೋಗ್ತಾನೆ ಅಂತ ಹೇಳ್ತಾನೆ. ಜೀವನ ಜೊತೆ ಮತ್ತು ನಮ್ಮ ಅಜ್ಜಿ ಜೊತೆ ಒಂದಷ್ಟು ಮಾತುಕತೆಯನ್ನು ಮಾಡ್ತಾ ವಿಡಿಯೋನ ಕಂಟಿನ್ಯೂ ಮಾಡೋಣ. ಅದಕ್ಕೂ ಮುಂಚೆ ಫ್ರೆಂಡ್ಸ್, ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇದರಿಂದಾಗಿ ನಂಗೆ ಹೊಸ ವೀಡಿಯೋಸ್ ಹಾಕ್ಲಿಕ್ಕೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ. ನಮ್ಮ ಅಮ್ಮ ಅಂತ ಅಂದ್ರೆ ಹೆಂಗ್ ನೋಡ್ಕೊತಾರವ ನಿನ್ ಮೊಮ್ಮಗಳ ಮನೆಗ್ ಬಂದ್ರೆ. ಇವನು ನಮ್ಮ ಅಜ್ಜಿ, ಇವನು ನನ್ನ ತಂಗಿ ಮಗ, ಮೊಮ್ಮಗ. ಇವನು ಇಲ್ಲಿ ಬರ್ತಾ ಇರುತ್ತೆ ನಮ್ಮ ಮಾಮನ ಮನೆಯಿಂದ. ಅವಾಗ ತುಂಬಾ ಪ್ರೀತಿ ಮೊಮ್ಮಕ್ಳು ಅಜ್ಜಿ ಕಂಡ್ರೆ ಮೊಮ್ಮಕ್ಳಿಗೂ ಕೂಡ. ಇವು ಬಹಳ ಚೆನ್ನಾಗಿ ನೋಡ್ಕೊಂತ ಇರ್ತವೆ. ಅದಕ್ಕೆ ಕೇಳ್ತಾ ಇದೀನಿ, ಏನಾರು ಚೇಷ್ಟೆ ಮಾಡ್ತಾರ, ಇದ್ ಮಾಡ್ತಾರ ಅಂತವ? ಏನಿಲ್ಲ ಅಲ್ವಾ? ಬರುವಾಗ ಹೆಂಗ್ ನೋಡ್ಕೊಳ್ಳೋರು? ಚೆನ್ನಾಗಿ ನೋಡ್ಕೊಳ್ಳೋರು. ಕಟ್ ಮಾಡ್ಕೊಡಿ. ಏನೇನ್ ಮಾಡೋರು? ಇಲ್ಲಿ ಬಂದಾಗ ಏನೇನ್ ಮಾಡ್ಕೊಡೋರವ? ಮಾಡವು. ಕಟ್ ಮಾಡಿ. ಡೋಂಟ್ ಡಿಸ್ಟರ್ಬ್, ಗೋ ಅದರ್ ಸೈಡ್. ಈ ಮೊಮ್ಮಕ್ಕಳಿಗೆ ಏನ್ ಕೆಲಸ ಮಾಡ್ತೀವಿ ಮೊನ್ನೆ? ಬೆಳಗ್ಗೆ ಎದ್ದಿದ್ದಳಮ್ಮ, ಕಸ ಹಚ್ಚೋದು, ಕಸ ಕಟ್ ಹಾಕೋದು, ಹಸ್ಕೊ ಕಟ್ ಹಾಕ್ತೀನಿ. ಹೊರಗಡೆ ಎಲ್ಲಾನು ಸಂಜೆ ಬಂದ್ ಎಲ್ಲ ಕಸ ಗುಡ್ಸಿ, ಮತ್ತೆ 3-4 ಮಂಕ್ರೆ ಕಸ ಹೊಚ್ಚಿ, ಕೋಳಿ ಎಲ್ಲ ಬುಡ್ಡಿ, ಕೋಳಿ ಮೇವ್ ಹಾಕಿ ಇಷ್ಟೆಲ್ಲ ಕೆಲಸ ಇನ್ನು ಮಾಡ್ತೀನಿ. ದನ ಅಪ್ಪಾಯಿ ಜೊತೆ ಬಂದ್ರೆ ಅಪ್ಪಾಯಿ ಜೊತೆ ಹೊಲ್ತೆ ಹೋಗೋದು, ಮೆಣಸಿ ಎಲ್ಲಾರು ಒಂದೊಂದ್ ನಿಜ ಮಾಡ್ತಾನ, ಸುಮ್ನೆ ಹೇಳ್ತಾನ ಜೀವನ. ಬೆಳಗ್ಗೆ ಹೊತ್ತು ಎಲ್ಲ ನಾನೇ ಮಾಡೋಗೋದು. 6 ದನಗಳಿದೆ. 6 ಹಸ್ಗಳನ್ನ ಕಟ್ಟಾಕಿ 3 ಮಂಕ್ರಿ ತೆಪ್ಪೆ ಬಾಚಿ ಎಲ್ಲ ಒಂದೊಂದಿ ಸಸ ತೊಳಿತೀನಿ. ಹಸ ತೊಳಿ ಮೈ ತೊಳ್ದಿ ಎಲ್ಲ ಕಟ್ಟಾಕಿ ಕರನು ಬಿಡ್ತೀಯಾ? ಈಗ ಎಲ್ಲ ಹಸನ ಕರ ಬಿಡ್ತೀನಿ, 1 ಹಸ ಬಿಡಕ್ರ ಅಷ್ಟೇ. ಕಾಲೇಜ್ ಹೋಗೋದಕ್ಕೆ ಇಷ್ಟೆಲ್ಲ ಮಾಡ್ತೀಯ? ಕಾಲೇಜ್ ಬೆಳಗ್ಗೆ ಎದ್ದೇಳದೆ 6 ಗಂಟೆಗೆ ಎದ್ದೇಳಿಸ್ತಿತ್ ನಮ್ಮಮ್ಮ. ಎದ್ದೇಳಿಲ್ಲ ಬಂದ್ ತಿವಿದಿತ್ತು 1 ಹಸ ಕರ ಬಿಟ್ಟಾದ್ಮೇಲೆ. ತಿವ್ದು ಎದ್ದೇಳಿಸ್ತಿತಿ. ಎದ್ದಿ ಹೋಗಿ ಹಾಲ್ ಕೊಟ್ ಬಂದಿ, ಕರ ಬಿಟ್ಟು ಹಾಲ್ ಕೊಟ್ಟಿ ಅಮ್ಮನ ಜೊತೆ ಸೇರ್ಕೊಂಡು ನೀನು ಕರು ಬಿಡ್ತೀಯಾ? ಒಂದ್ ಹಸ ಕರ ಬಿಟ್ಟಿ ಹಾಲ್ ಕೊಟ್ಟಿ ಮತ್ತೊಂದ್ ಕಡೆ ಸೈಡ್ ನಿದ್ದೆ ಮಾಡಿ 5-10 ನಿಮಿಷ ಅಂಕೇತೀನಿ. 7 ಗಂಟೆಗೆ ಹೋಗ್ತೀನಿ ಕೊಡ್ಗಿಗೆ. ದನ ಹಸ ಕಟ್ಟಾಕಿ ಕಾಲೇಜ್ ಇದ್ದಿದ್ದ ದಿವಸ ಹಸ ಕಟ್ಟಾಕಿ ಕಸ ಬಾಚಿ ಕಸ ಗುಡ್ಸಿ ಬರ್ತೀನಿ. 7:45 ಒಳಗಡೆ ಬರ್ತೀನಿ. 8 ಗಂಟೆ ರೆಡಿಯಾಗಿ ಹೋಗ್ತಾ ಇರ್ತೀನಿ. ಇನ್ನ ಸಂಜೆ ಬರೋದು 7 ಗಂಟೆ. ತಿಂಡಿ ತಿನ್ನದ ಟೈಮರ್ ತಿನ್ನಕದ, ಇಲ್ಲಾಂದ್ರೆ ಬಾಕ್ಸಿಗೆ ಮಾಡ್ಕೊಂಡು ಹೋಗ್ತೀಯ? ವಾ, ಸೂಪರ್ ಜೀವನ ನೋಡೋ, ಒಳ್ಳೆ ಹುಡುಗ ಕಣೋ. ಇಷ್ಟೆಲ್ಲ ಕೆಲ್ಸ ಮಾಡಿ ನೀನ್ ಕಾಲೇಜ್ಗೆ ಹೋಗ್ತೀಯ ಅಂದ್ರೆ ಸೂಪರ್. ಇನ್ನ ಇವನ್ ಇರಲ್ಲ, ಅವನು ಊರಿಗೆ ಬರ್ತಾನೆ, ನನ್ ತಮ್ಮಿನ ಊರಿಗೆ ಹೋಗ್ತಾನೆ. ಇನ್ನೆಲ್ಲ ನಾವೇ ಮಾಡ್ಬೇಕು ಕೆಲ್ಸ. ಗುಡ್, ಚೆನ್ನಾಗ್ ಕೆಲ್ಸ ಮಾಡ್ತಾನೆ. ಎಲ್ಲ ಮಾಡಿ ನಿಂಗೆ ಓದಕ್ಕೆ ಹೋಗ್ತಾ ಇವ್ ಅಂದ್ರೆ ಇದು ಬೆಳಗಿನ ಕೆಲ್ಸ. ಸಾಯಂಕಾಲ ಬಂದ್ ಏನು ಮಾಡ? ಸಾಯಂಕಾಲ ದನ ಊಟ ಮಾಡಿಡೋದು, ಓದ್ ಕೇಳೋದು, ದನ ಹುಲ್ಲ. ಸಾಯಂಕಾಲ ಏನೋ ಕೆಲ್ಸ? ಟೈಮ್ ಆಗಲ್ಲ. ಎಷ್ಟ್ ಗಂಟೆಗೆ ಬರ್ತೀಯ? 7 ಗಂಟೆ. 7 ಗಂಟೆ ಬಂದ್ ಏನು ಮಾಡಕ್ಕಾಗಲ್ಲ. ಸೂಪರ್. ಏನ್ ಗೊತ್ತಾ, ಜೀವನ ಕಷ್ಟಪಟ್ರೆ ಮುಂದೆ ಲೈಫಲ್ಲಿ ಚೆನ್ನಾಗಿರ್ತೀಯ. ಇವಾಗ ಪಡೋ ಕಷ್ಟನೇ ಮುಂದೆ ನಿಂಗೊಂದು ಸಾಧನೆಗೆ ಒಂದ್ ಮೆಟ್ಲು ಅಂತ ಬೇಜಾರ್ ಮಾಡ್ತಾರೆ. ಗುಡ್, ಸುಮ್ನೆ ಟೈಮ್ ಮಾಡ್ಕೋಬಹುದು. ಈ 1-2 ವರ್ಷದಿಂದ ಬಿಟ್ಟಿದೆ ಅಷ್ಟೇ. ಫಸ್ಟ್ ಇಂದ ನಾನೇ ಮಾಡ್ತೇನೆ. ಫಸ್ಟ್ ಇಂದ 2 ವರ್ಷ ನನ್ ತಮ್ಮ ಮಾಡ್ದ. ಮುಂದ್ ಅಪ್ಪಾಯಿ ಕೈ ಬಿಡ್ತಾಡಿ ಅಂದ್ರೆ ಫಸ್ಟ್ ನಾನೇ ಸ್ಟಾರ್ಟ್ ಮಾಡಿದ್ದು. ಅಪ್ಪಾಯಿ ಕೈ ಬಿಟ್ಟು 3 ವರ್ಷ ಆಯ್ತು. 3 ವರ್ಷದಿಂದ ನಾನು, ಆಮೇಲೆ ಅವನೇ 2 ವರ್ಷ ಮಾಡ್ದ. ಸೂಪರ್ ಕಣೋ. 10th ನಾನ್ 10th ಅವ್ನ್ ಮಾಡ್ದ. 10th ಲಾಸ್ಟ್ ಎಂಡ್ ಅಲ್ಲಿ 1-2 ತಿಂಗಳು ಅಷ್ಟೇ ಮಾಡಿದ್ದು. ಅಲ್ಲಿ ಉಳ್ಕಂದಲ್ಲ ಅವಾಗ ಅಲ್ಲಿವರೆಗೂ ನಾನೇ ಮಾಡ್ತಿದ್ದೆ. ಫಸ್ಟ್ ಇಯರ್ ಒಂದ್ ಸ್ವಲ್ಪ ಮಾಡ್ಲಿಲ್ಲ, ಈಗ ನಾನೇ ಕಂಟಿನ್ಯೂ ಮಾಡ್ತೀನಿ. ಫಸ್ಟ್ ಇಯರ್ ಅಂದ್ರೆ ಸ್ವಲ್ಪ ನಿಂಗೆ ಅಡ್ಜಸ್ಟ್ ಆಗ್ಬೇಕಾಗಿತ್ತು. ಸೆಕೆಂಡ್ ಇಯರ್ ಫುಲ್ ಕಂಟಿನ್ಯೂ ಮಾಡ್ತೀನಿ. ಸೆಕೆಂಡ್ ಇಯರ್ ಬೆಳಗ್ಗೆ ಟೈಮ್ ಕಂಟಿನ್ಯೂ ಮಾಡೋತಿ. ಎಷ್ಟಾಗುತ್ತೆ ಅಷ್ಟು ಮಾಡ್ಬಿಟ್ಟು ಓದೋ ಕಡೆ ಗಮನ ಕೊಡು. 1 ವರ್ಷ ಫಸ್ಟ್ ಸ್ಟಾರ್ಟಿಂಗ್ ಮಾಡ್ದೆ, ಕಂಟಿನ್ಯೂ ಮಾಡ್ದೆ ನಾನು. 10th ಅಲ್ಲಿ ಅದು 1 ವರ್ಷ 3 ವರ್ಷ 4 ವರ್ಷದಿಂದ ಮಾಡ್ಕೊ ಬರ್ತಿದ್ದೀನಿ ನಾನು. ನಿಜವಾಗ್ಲೂ ಜೀವನ ಅದೇ ಸ್ಟಾರ್ಟಿಂಗ್ ಯಾರೇ ಮಾಡ್ತಿದ್ದರು ಕೇಳ್ದ. ಖುಷಿ ಆಯ್ತಪ್ಪ. ಕೀಪ್ ಇಟ್ ಅಪ್.
ಕಷ್ಟಪಟ್ಟು ಕೆಲಸ ಮಾಡಿ ಚೆನ್ನಾಗಿ ಓದು. ಹ್ಮ್. ಖಂಡಿತ ಒಂದಿನ ನಿನ್ ಮೇಲೆ ಬರ್ತಿಲ್ಲ, ಅವತ್ತು ಮತ್ತೆ ಕೂರಿಸ್ಕೊಂಡು ನಿನ್ ಜೊತೆ ಮಾತಾಡ್ತೀನಿ. ಆಯ್ತು ಬುದ್ಧಿ, ಥ್ಯಾಂಕ್ ಯು. ಎಲ್ಲ ಬೇಡ, ಅವ್ನ್ ನಾನು ಹೇಳ್ಕೊತೀನಿ. ಬೈ ಜೀವನ. ಅಲ್ಲಿ ತಂಪಾದ ಗಾಳಿ ಬೀಸ್ತಾ ಇರುತ್ತೆ, ಆಚೆ ಕುತ್ಕೊಂಡು ಹಳ್ಳಿ ಕಡೆ ಒಂದು ಈ ತರ ಕಾಫಿ ಕುಡ್ಕೊಂಡು ಮಾತಾಡ್ಕೊಂಡು ಕುತ್ಕೊಳ್ಳೋದು, ನಮ್ಗೆ ಪ್ರಿಯವಾದವ್ರ ಜೊತೆ, ನಮ್ಗೆ ಇಷ್ಟವಾದವ್ರ ಜೊತೆ ಮಾತಾಡ್ಕೊಂಡು ಕುತ್ಕೊಳ್ಳೋದು, ಅದೇ ಒಂದು ಖುಷಿ. ನಮ್ಮ ಅಜ್ಜಿಗೆ 100 years ಆಗಿತ್ತು. ನಾವು ಗೋಲ್ಡನ್ ಇಯರ್ ಬರ್ಡೇ ಸೆಲೆಬ್ರೇಷನ್ ಮಾಡಕ್ಕೆ ಬಂದಿದ್ವಿ. ನಿನ್ನೆ ಅಜ್ಜಿಗೆ ಗೋಲ್ಡನ್ ಇಯರ್ ಬರ್ಡೇ ಸೆಲೆಬ್ರೇಷನ್ ಮಾಡಿ ಇವತ್ತು ಕುತ್ಕೊಂಡು ಮಾತಾಡಿಸ್ತಾ ಇದ್ದೀನಿ. ನೋಡಿ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದೆ. ಹಾಸ್ಪಿಟ್ಲಿಗೂ ಬರಕ್ಕೂ ತುಂಬಾನೇ ಹಠ ಮಾಡ್ತಾ ಇತ್ತು. ಅದು ಫೋರ್ಸ್ ಮಾಡಿ ಹೆಂಗೋ ಕರ್ಕೊಂಡೋಗಿ ಬಂದು ಈಗ ಮೆಡಿಸಿನ್ ಕೊಟ್ಟು, ನೆನ್ನೆ ತುಂಬಾ ಸುಸ್ತಾಗಿತ್ತು, ಈಗ ಸ್ವಲ್ಪ ಆರಾಮಾಗಿ ಕುತ್ಕೊಂಡು ಮಾತಾಡ್ತು, ಖುಷಿ ಆಯ್ತು. ಏನ್ ಅನ್ನಿಸ್ತು ಫ್ರೆಂಡ್ಸ್ ನೋಡಿ, ಈ ತರ ಮನೆಯಲ್ಲಿ ಒಂದು ಅಜ್ಜಿ ಇರೋದು ಒಂಥರ ಖುಷಿ, ಒಂಥರ ಹೆಮ್ಮೆ ಅಲ್ವಾ? ನನ್ಗಂತೂ ಬಹಳ ಖುಷಿ. ಇದು ನಮ್ಮ ಅಜ್ಜಿ, ನೀವು ಅಲ್ಲಿ ಕುತ್ಕೊಂಡು ನೋಡ್ತಾ ಇರ್ಬೋದು, ಅದು ನಮ್ಮಮ್ಮ. ನಮ್ಮ ಅಜ್ಜಿ 4 ಜನರೇಷನ್ ನೋಡಿದೆ. 4 ಜನರೇಷನ್ ನೋಡಿದೆ. ಒಂದು ಈ ಕಾಲದಲ್ಲಂತೂ ಯಾರು ಇಷ್ಟು ದಿವಸ ಬದುಕಿರ್ತಾರೆ ಹೇಳಿ? ನಮ್ಗೆಲ್ಲ ಒಂದ್ ಹೆಮ್ಮೆ ನಮ್ಮ ಅಜ್ಜಿ, ನಮ್ಮೊಂದ್ ಮಾದರಿ. ಡಿಸ್ಕಷನ್ ಅಂತ ಹೇಳಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಟೈಮ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.